ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಟಾಪಿಕ್ ಬಂದ್ಬಿಟ್ಟು ದರ್ಶನ್ ರವರು ಅಭಿಮಾನಿಗಳು ನನ್ನ ಸೆಲೆಬ್ರಿಟಿ ಅಂತ ಏನು ಕರೀತಾರೆ, ಅವರನ್ನ ಭೇಟಿ ಮಾಡೋದಕ್ಕೆ ಒಂದು ವೇದಿಕೆ ರೆಡಿ ಆಗ್ತಾ ಇದೆಯಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ನಿಜವಾಗ್ಲೂ ಈ ಒಂದು ವೇದಿಕೆ ರೆಡಿ ಆಗ್ತಿದೆ ಅಂತ ಕೂಡ ಹೇಳ್ಬೋದು. ಸ್ವಲ್ಪ ತಡ ಆಗ್ಬೋದು, ಯಾವಾಗ ಏನು ಅಂತ ಹೇಳೋದಕ್ಕೆ ಬರ್ತೀನಿ. ಇಲ್ಲಿ ಏನಪ್ಪ ಅಂದರೆ, ಈ ಒಂದು ಪ್ರಕರಣ ಆಗಿ 7-8 ತಿಂಗಳುಗಳ ಕಳೆದು ಬಿಡ್ತು. ಆಲ್ಮೋಸ್ಟು ಅಭಿಮಾನಿಗಳನ್ನ ಭೇಟಿ ಮಾಡಿಲ್ಲ, ಇದರಲ್ಲೇ ಗೊಂದಲ ಜಂಜಾಟ. ಈಗ ಸದ್ಯಕ್ಕೆ ಮಧ್ಯಂತರ ಜಾಮೀನು ಸಿಕ್ಕಿ ಹಾಸ್ಪಿಟ್ಲಿಗೆ ಹೋಗಿದ್ದು, ಅದೊಂದಷ್ಟು ಟ್ರೀಟ್ಮೆಂಟು, ಇವಾಗ ಪರ್ಮನೆಂಟ್ ಬೇಲ್ ಸಿಕ್ಕಿದೆ, ಇವಾಗ ರೆಸ್ಟಲ್ಲಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ, ಅವರ ಆಪ್ತರ ಜೊತೆಗೂ ಈ ಒಂದು ಮಾತುಕತೆ ಕೂಡ ನಡೆದಿದೆ. ಅಭಿಮಾನಿಗಳ ಭೇಟಿ ಮಾಡಬೇಕು, ಯಾಕಂದರೆ ಅಭಿಮಾನಿಗಳು ಇಷ್ಟೆಲ್ಲ ಏನೆಲ್ಲ ಪ್ರಾಬ್ಲಮ್ಗಳಾದರೂ ಅಭಿಮಾನಿಗಳು ದರ್ಶನ್ ರವ್ರನ್ನ 1% ಕೂಡ ಬಿಟ್ಕೊಟ್ಟಿರಲಿಲ್ಲ. ಆ ಥರ ಅವ್ರನ್ನ ಕಾಪಾಡ್ಕೊಂಡು ಬಂದರು ಅಂತ ಕೂಡ ಹೇಳಬಹುದು. ಈ ಒಂದು ನಿಟ್ಟಿನಲ್ಲಿ ಅಭಿಮಾನಿಗಳಿಗೆ ಒಂದು ಕೃತಜ್ಞತೆ, ಅಭಿಮಾನಿಗಳನ್ನ ನೋಡಬೇಕು ಅನ್ನೋ ಹಂಬಲ ದರ್ಶನ್ ರವರಿಗೂ ಇದೆ. ಅದಕ್ಕಾಗಿ ಒಂದು ವೇದಿಕೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಮಾಧ್ಯಮಗಳನ್ನ ನಿರ್ಬಂಧ ಮಾಡ್ತಾರಾ? ಮಾಡಲೇಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ, ಮೊನ್ನೆ ರೀಸೆಂಟಾಗಿ ಕೋರ್ಟ್ಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಒಂದು ಕಿರಿಕಾಗಿದೆ. ಏನ್ರಿ ಮೀಡಿಯಾ ಅದು ಇದು ಬೈಗುಳ ಗೊತ್ತಲ್ಲ ನಿಮಗೆ. ಈ ಒಂದು ಜಗಳ ಜಾಸ್ತಿ ವಿಕೋಪಕ್ಕೆ ಹೋಗುವ ಮಟ್ಟದಲ್ಲಿ ಇರುತ್ತೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಏನು ಒಂದು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ನಡೀತಿದೆ, ಅದಕ್ಕೆ ಮಾಧ್ಯಮಗಳನ್ನ ನಿರ್ಬಂಧ ಮಾಡಬಹುದಾದ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಅಲ್ಲೂ ಕೂಡ ಮೀಡಿಯಾದವ್ರು ಬಂದಾಗ ಅವ್ರನ್ನ ರೇಗಿಸೋದು, ಅವ್ರಿಗೆ ಬೈಯೋದು, ಅಲ್ಲೊಂದೇನೋ ಜಗಳ ಆಗೋದು, ಬೇರೆ ಲೆವೆಲ್ಗೆ ಇದು ತಿರುಗೋದು ಬೇಡ ಅನ್ನೋ ಒಂದು ಮೆಂಟಾಲಿಟಿ ಕೂಡ ಇರುತ್ತೆ. ನೀವು ನೋಡಿರ್ಬೋದು, ದರ್ಶನ್ ರಿಲೀಸ್ ಆಗಿರೋ ದಿವಸ ಕೂಡ ನೀವು ನೆನಪು ಇರ್ಬೋದೇನೋ. ಮೋಸ್ಟ್ಲಿ ಒಂದು ಮಾಧ್ಯಮಕ್ಕೆ ಕಾರ್ಗೆಲ್ಲ ಹೊಡೆದಿರೋದಾಗಿರ್ಬೋದು, ಇವೆಲ್ಲ ನಡೆದಿದೆ. ಆದ್ದರಿಂದ ಇವೆಲ್ಲ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ನಿರ್ಬಂಧ ಹೇರಬಹುದು. ಇಷ್ಟರಲ್ಲೇ ಸದ್ಯದಲ್ಲೇ ಈ ಒಂದು ವೇದಿಕೆ ರೆಡಿ ಆಗ್ತಿದೆ. ಅಭಿಮಾನಿಗಳಿಗೂ ಈ ವಿಷಯ ಕೇಳಿ ಖುಷಿಯಾಗಿರುತ್ತೆ. ಅವರು ಕಾತರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ದರ್ಶನ್ ರವ್ರನ್ನ ನೋಡೋದಕ್ಕೆ. ನೋಡೋಣ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಈ ಒಂದು ವೇದಿಕೆ ರೆಡಿ ಆಗುತ್ತೆ. ಯಾವಾಗ ಏನು ಅಂತ ಕೂಡ ಅಪ್ಡೇಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.